ಹಲೋ ವಿಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ಬ್ಲಾಗ್. ಸೊ ಇವಾಗ ನಾವು ಪಡುಬಿದ್ರಿಯಲ್ಲಿದ್ದೀವಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ನಾವು ಹೋಟೆಲಲ್ಲಿ ಸ್ಟೇ ಮಾಡಿ ಅದಾದ ನಂತರ ಮಲ್ಪೆ ಎಕ್ಸ್ಪ್ಲೋರೇಷನ್ ಹೋಗೋದು. ಸೊ ಬೀಚಲ್ಲಿ ಆಟ ಆಡಿಕೊಂಡು ಬಂದು ಅದಾದಮೇಲೆ ಮತ್ತೆ ಮಕ್ಕಳು ಇಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಕೇಳ್ತಾಯಿದ್ರು. ಸೊ ದ್ಯಾಟ್ ನಾವಿಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳನ್ನ ಆಟ ಆಡಿಸಿ ಅದಾದ ನಂತರ ಇಲ್ಲಿ ಪಡುಬಿದ್ರಿಯಲ್ಲಿ ಉಡುಪಿ ಉಚ್ಚಲ ದಸರಾ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಅಲ್ಲಿ ಒಂದು ವಿಸಿಟ್ ಮಾಡೋಣ. ಅಲ್ಲಿ ಒಂದು ಲಕ್ಷ್ಮೀ ಟೆಂಪಲ್ ಇದೆ. ಸೊ ಲಕ್ಷ್ಮೀ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಓಕೆ, ಡನ್. ಇಟ್ಸ್ ಓಕೆ. ಎಸ್, ಫೈನಲಿ ನಾವಿವಾಗ ಈ ಒಂದು ಉಚ್ಚಲ ದಸರಾ ಅಂತ ಹೇಳಿಬಿಟ್ಟು ದಸರಾ ಸೆಲೆಬ್ರೇಷನ್ಸ್ ಮಾಡ್ತಾ ಇದ್ದಾರೆ ಟೆಂಪಲ್ ಹತ್ರ. ಸೊ ನಾವು ಬಂದಾಗ ಪಡುಬಿದ್ರಿಯಲ್ಲಿ ಈ ಒಂದು ದಸರಾ ಸೆಲೆಬ್ರೇಷನ್ ಲಾಸ್ಟ್ ಡೇ ಇತ್ತು, ಹಾಗಾಗಿ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಎಸ್, ಎಲ್ಲ ಕಡೆ ಸೆಲೆಬ್ರೇಷನ್ಸ್ ಮಾಡ್ತಾ ಇರ್ತಾರೆ ದಸರಾ ಸೆಲೆಬ್ರೇಷನ್ಸ್, ಇವನ್ ಹಳ್ಳಿಗಳಲ್ಲಿ ಎಲ್ಲ ಕಡೆ. ಬಟ್ ಮ್ಯಾಂಗ್ಳೂರಲ್ಲಿ ನಮಗೆ ಈ ಒಂದು ಚಿಕ್ಕ ಪುಟ್ಟದು ಸಹ ಡಿಫ್ರೆಂಟ್ ವೈಬ್ಸ್ ಅಂತಲೇ ಅನಿಸ್ತಾ ಇತ್ತು. ಆ್ಯಂಡ್ ಇಲ್ಲಿ ಲಕ್ಷ್ಮೀ ಟೆಂಪಲ್ ತುಂಬಾ ಫೇಮಸ್ ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾರೆ ದೇವರು. ಬಟ್ ಎಲ್ಲದು ವೀಡಿಯೋ ಕ್ಯಾಪ್ಚರ್ ಮಾಡಲಿಕ್ಕಾಗಲ್ಲ, ಹಾಗಾಗಿ ಸಿಕ್ಕಿರೋ ಅಂಥ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಸೊ ಬನ್ನಿ ಈಗ ಟೆಂಪಲ್ ವಿಸಿಟ್ ಮಾಡಿ ಅಲ್ಲಿನ ದೇವ್ರ ದರ್ಶನ ಪಡ್ಕೊಂಡು ಅದಾದ ನಂತರ ಒಳಗಡೆ ಅರೇಂಜ್ಮೆಂಟ್ಸ್ ಎಲ್ಲ ಹೇಗೆ ಮಾಡಿದ್ದಾರೆ ಅಂತ. ಎಸ್, ಇಟ್ ಈಸ್ ಆ್ಯಕ್ಚುಲಿ ವೆರಿ ಬ್ಯೂಟಿಫುಲ್. ತುಂಬಾ ಕಲರ್ಫುಲ್ ಲೈಟ್ಸಿಂದ ತುಂಬಾ ಗ್ರ್ಯಾಂಡಾಗಿ ವೆಲ್ಕಮ್ ಎಲ್ಲ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ದೇವಸ್ಥಾನದಲ್ಲಿ ಹಾಕಿರೋ ಅಂಥ ರಂಗೋಲಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ತುಂಬ ಕಲರ್ಫುಲ್ಲಾಗಿ ಆ್ಯಂಡ್ ತುಂಬ ಡೀಟೈಲಿಂಗ್ ಫಿನಿಶಿಂಗ್ ಇತ್ತು. ತುಂಬ ಖುಷಿ ಆಯಿತು ನೋಡಿ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದಿಸ್ ಸೆಟ್, ಈ ಒಂದು ಟೆಂಪಲಲ್ಲಿ ಈ ಒಂದು ಸೆಟ್ ತುಂಬಾ ಯೂನಿಕ್ ಆ್ಯಂಡ್ ಕ್ರಿಯೇಟಿವ್ ಆಗಿತ್ತು. ಈ ಕಲ್ಯಾಣಿಯಲ್ಲಿ ಈ ಒಂದು ಸೆಟ್ ತುಂಬಾ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು. ತುಂಬಾ ವೈಬ್ರೆಂಟಾಗಿ ಒಂಥರ ಫೆಸ್ಟಿವಲ್ ವೈಬ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ಮುಂದಿನ ವಿಡಿಯೋದಲ್ಲಿ ಮಲ್ಪೆ ವಿಸಿಟ್ ಮಾಡಿರೋ ಅಂಥ ವೀಡಿಯೋಸ್ ಎಲ್ಲ ಆ್ಯಡ್ ಮಾಡ್ತೀನಿ. ಓಕೆ, ಬಾಯ್, ಟೇಕ್ ಕೇರ್.